ಈ ಪೊಟ್ಯಾಷಿಯಂ ಅಂಶ ಏನು ಮಾಡುತ್ತೆ ಅಂದರೆ, ಈ ಸೋಡಾ, ಉಪ್ಪು ಇವೆಲ್ಲ ಹೆಚ್ಚಾಗಿ ನಾವು ಸೇವನೆ ಮಾಡ್ತೀವಿ. ಅದನ್ನು ಕಡಿಮೆ ಮಾಡುವುದಕ್ಕೆ, ಅದು ಮೂತ್ರದ ಮೂಲಕ ಹೊರ ಹೋಗೋದಕ್ಕೆ ಇದು ನೆರವಾಗುವುದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಸ್ಯ ಪ್ರಪಂಚ, ಮನೆ ಅಂಗಳದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ. ಕೇಳಿ, ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿ ಸಸ್ಯ ಪ್ರಪಂಚ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಸ್ನೇಹಿತರಿಗೆಲ್ಲ ನಮಸ್ಕಾರ. ಇವತ್ತಿನ ಸಸ್ಯ ಪ್ರಪಂಚ, ಮನೆಯಂಗಳದಲ್ಲಿ ಬೆಳೆಯುವ ಔಷಧೀಯ ಸಸ್ಯಗಳ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಮತ್ತೊಂದು ಸಸ್ಯವನ್ನ ಪರಿಚಯ ಮಾಡಿಕೊಳ್ಳೋಣ. ಅದು ಪ್ರತಿನಿತ್ಯ ಎಲ್ರಿಗೂ ಕೂಡ ಬೇಕಾದಂತ ಸಸ್ಯ. ಯಾಕಂದ್ರೆ ಒಬ್ಬ ವ್ಯಕ್ತಿ ಊಟ ಆದ ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ ಹಣ್ಣುಗಳನ್ನ ತಿಂತಾನೆ. ಆ ಹಣ್ಣುಗಳನ್ನ ತಿನ್ನುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಮೆನುನಲ್ಲಿರ್ತಕ್ಕಂಥದ್ದು ಅಂದ್ರೆ ಅದು ಬಾಳೆ. ಹಾಗಾದ್ರೆ ಬಾಳೆಹಣ್ಣಿನ ಮಹತ್ವ ಏನು, ಬಾಳೆಯ ಸಸ್ಯದ ಮಹತ್ವ ಏನು, ಅದರಲ್ಲಿ ಏನು ವಿಶೇಷ ಇದೆ, ಇವೆಲ್ಲವನ್ನ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನ ಇವತ್ತಿನ ಸಂಚಿಕೆ. ಹಾಗಿದ್ರೆ ಬನ್ನಿ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಕೇಳುಗರೆ, ನಾವು ನೋಡುವುದರಿಂದ ಮಾತ್ರ ಮಾಹಿತಿ ಸಿಗುವುದಿಲ್ಲ, ಕಿವಿಯಿಂದ ಕೇಳುವುದರಿಂದಲೂ ಮಾಹಿತಿ ಸಿಗುತ್ತದೆ. ಬನ್ನಿ ಹಾಗಿದ್ದರೆ ಕೇಳೋಣ. ಪ್ರಮುಖವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಹಾಗೂ ಪ್ರಾಚೀನ ಕಾಲದಿಂದಲೂ ಮನುಕುಲದ ವ್ಯವಸ್ಥೆಯಲ್ಲಿ ಬಳಕೆಯಲ್ಲಿರ್ತಕ್ಕಂತಹ ಅತ್ಯಂತ ಪ್ರಮುಖವಾದ ಸಸ್ಯ ಅಥವಾ ಹಣ್ಣು ಅಂದ್ರೆ ಅದು ಬಾಳೆ. ಈ ಬಾಳೆ ಅಂತಕ್ಕಂಥದ್ದೇನಿದೆ, ತನ್ನದೇ ಆದಂತಹ ಹೊಸ ಆವಿಷ್ಕಾರವನ್ನ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇದು ಸಾಮಾನ್ಯವಾಗಿ ಕರ್ನಾಟಕದಂತಹ ಪ್ರದೇಶಗಳು ಸೇರಿದಂತೆ ದೇಶದ ಹಲವೆಡೆಗಳಲ್ಲಿಯೂ ಕೂಡ ಇದು ಬಳಕೆಯಲ್ಲಿರತಕ್ಕಂಥದ್ದನ್ನ ಗಮನಿಸ್ತೇವೆ. ಕರ್ನಾಟಕದ ಪ್ರತಿ ಮನೆಯ ಅಂಗಳದಲ್ಲಿಯೂ ಕೂಡ ಇದು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತದೆ. ಇಷ್ಟೇ ಅಲ್ಲದೆ ಕಲ್ಪವೃಕ್ಷದಂತೆ ಪೂಜಿಸುವುದರ ಜೊತೆಗೆ ವೈದ್ಯಕೀಯ ಲೋಕದಲ್ಲಿಯೂ ಕೂಡ ತನ್ನದೇ ಆದ ನೆಲೆಯನ್ನ ಕಂಡುಕೊಂಡಿರ್ತಕ್ಕಂಥ ಸಸ್ಯ ಬಾಳೆ. ಇನ್ನು ಇದು ಪ್ರಮುಖವಾಗಿ ಹಿಂದೂ ಪುರಾಣದ ಪ್ರಕಾರ ಭಗವಾನ್ ವಿಷ್ಣುವಿನ ಒಂದು ಆವಿಷ್ಕಾರವಾಗಿದ್ದು, ಇದು ಸಂತಾನೋತ್ಪತ್ತಿಯ ಸಂಕೇತವಾಗಿಯೂ ಕೂಡ ಇದನ್ನು ಗುರುತಿಸಲಾಗುತ್ತದೆ. ಪುರಾಣಗಳಲ್ಲಿ ಸಾಕಷ್ಟು ಇಂತಹ ಅಂಶಗಳಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಪೂಜನೀಯ ಸ್ಥಾನದಲ್ಲಿ ನೋಡುವುದರ ಜೊತೆಗೆ ಹಿಂದೂ ಪುರಾಣವು ಈ ಕುರಿತಂತೆ ಸಾಕಷ್ಟು ಮಾಹಿತಿಗಳನ್ನು ಹಿಂದೂ ಪುರಾಣದ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಕೂಡ ಗಮನಾರ್ಹ ಸಂಗತಿಯಾಗಿದೆ. ಇನ್ನು ಆಯುರ್ವೇದಿಕ್ ಗ್ರಂಥಗಳು ಇದನ್ನು ಕದಳಿ ಎನ್ನುವ ಹೆಸರಿನಿಂದ ಗುರುತಿಸಿದ್ದು, ಇದು ದೇಹಕ್ಕೆ ತಕ್ಷಣದ ಆನಂದವನ್ನ ನೀಡ್ತಕ್ಕಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಹಾಗೆ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶವನ್ನು ಕೂಡ ಒದಗಿಸುವ ಸಾಮರ್ಥ್ಯವನ್ನು ಇದು
ಹೊಂದಿದೆ ಅಂತಕ್ಕಂಥದ್ದು ತಜ್ಞರು ಹೇಳುವ ಅಭಿಪ್ರಾಯ. ಇನ್ನು ಇದು ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುವುದರ ಜೊತೆಗೆ ಸಿಹಿ ಮತ್ತು ಸ್ವಲ್ಪ ಕಹಿಯಾದ ಅಂಶವನ್ನು ಈ ಬಾಳೆ ಹೊಂದಿರುವುದನ್ನು ಆಯುರ್ವೇದ ಗ್ರಂಥಗಳು ಉಲ್ಲೇಖಿಸುತ್ತವೆ. ಇಲ್ಲಿ ಪ್ರಮುಖವಾಗಿ ಪಿತ್ತ ಮತ್ತು ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಇದು ಬಹುಬೇಗ ಶಮನಗೊಳಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇನ್ನು ಆಯುರ್ವೇದದ ಕೆಲವು ಶ್ಲೋಕಗಳು ಹೇಳುವ ಪ್ರಕಾರ ಇದು ಸ್ಥೂಲಕಾಯ ಹಾಗೂ ಜನನಾಂಗಗಳಿಗೆ ತಗುಲಿದ ಕಾಯಿಲೆಗಳು, ಕಫದ ಸಮಸ್ಯೆಗಳು ಹಾಗೂ ಶರೀರಕ್ಕೆ ತಗುಲಿದ ವಿಷಕಾರಿ ಕಾಯಿಲೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಜನನಾಂಗದಲ್ಲಿ ಉಂಟಾಗುವ ಸ್ವಚ್ಛತೆ ಸಂಬಂಧಿಸಿದಂತೆ ಸಾಕಷ್ಟು ಕಾಪಾಡ್ಕೋಬೇಕು ಸ್ನೇಹಿತರೆ. ಜನನಾಂಗದಲ್ಲಿ ಉಂಟಾಗ್ತಕ್ಕಂತಹ ಕಾಯಿಲೆಗಳಿಗೂ ಕೂಡ ಇದು ಮಾರ್ಗದರ್ಶಿಯಾಗುತ್ತದೆ. ಅಷ್ಟೇ ಅಲ್ಲದೆ ಸ್ಥೂಲಕಾಯ, ದಪ್ಪ ಆಗ್ತಕ್ಕಂಥದ್ದು, ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ರಾಮಬಾಣ ಆಗಿರುತ್ತೆ. ಆದರೆ ಇದನ್ನು ಮಾತ್ರ ತಿಂದರೆ ದಪ್ಪ ಆಗೋದು ಕಡಿಮೆ ಆಗುತ್ತೆ ಅಂತಲ್ಲ, ನಿಮ್ಮ ಆಹಾರದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ತುಂಬ ಚೆಂದ. ಇನ್ನು ಆಧುನಿಕ ವಿಜ್ಞಾನ ಹೇಳುವಂತೆ ಪ್ರಮುಖವಾಗಿ ಮಾರುಕಟ್ಟೆಯಲ್ಲಿ ದೊರೆಯುವ ಸೇಬಿನಂತಹ ಹಣ್ಣಿಗಿಂತ ಬಾಳೆಹಣ್ಣಿನಲ್ಲಿ ಅತಿ ಹೆಚ್ಚಿನ ಪೌಷ್ಟಿಕಾಂಶ ಇರುವುದು ಕೂಡ ಇತ್ತೀಚಿನ ಸಂಶೋಧನೆಗಳು ದೃಢಪಡಿಸಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಪ್ರಮುಖವಾಗಿ ರಾಸಾಯನಿಕ ಅಂಶಗಳನ್ನು ಗಮನಿಸಿದಾಗ ಅತಿ ಹೆಚ್ಚು ರಾಸಾಯನಿಕ ಅಂಶಗಳು ಬಾಳೆಹಣ್ಣಿನಲ್ಲಿ ಇರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ವಿಟಮಿನ್ ಎ, ಸಿ ಸೇರಿದಂತೆ ಹಲವು ರಾಸಾಯನಿಕ ಅಂಶಗಳು ಒಳ್ಳೆಯ ಪರಿಣಾಮವನ್ನು ಬೀರುವುದರ ಮೂಲಕ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುವುದು, ಹಿಮೋಗ್ಲೋಬಿನ್ ಹೆಚ್ಚಿಸುವುದು, ಈ ಎಲ್ಲ ಸಾಮರ್ಥ್ಯವನ್ನು ಕೂಡ ಬಾಳೆ ಹೊಂದಿದೆ. ಇನ್ನು ಕ್ರೀಡಾಪಟುಗಳು ಈ ಎಲ್ಲ ಗುಟ್ಟನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವರು ಪ್ರತಿನಿತ್ಯ 1 ಅಥವಾ 2 ಬಾಳೆಹಣ್ಣುಗಳನ್ನು ಸೇವನೆ ಮಾಡ್ತಾರೆ. ಆ ಸೇವನೆಯ ಹಿಂದೆ ಇರತಕ್ಕಂತಹ ಗುಟ್ಟು ಇದು. ಇನ್ನು ಕ್ರೀಡಾಪಟುಗಳು ಯಾಕೆ ಸೇವನೆ ಮಾಡ್ತಾರೆ ಅಂತ ನೋಡೋದಾದರೆ ಪ್ರಮುಖವಾಗಿ ಇದಕ್ಕೆ ವ್ಯಾಯಾಮ ಮಾಡ್ತಾರೆ. ಅಂದರೆ ಅವರು ವ್ಯಾಯಾಮ ಮಾಡೋದಕ್ಕೆ ಅವ್ರಿಗೆ ಪಾನಿ ಬೇಕು, ಅಂದರೆ ನೀರು. ಈ ನೀರು ಬೇಕು ಅಂತ ಅಂದರೆ ಸುಮಾರು 90 ನಿಮಿಷಗಳ ಕಾಲ ಇಲ್ಲಿ ಪ್ರಮುಖವಾಗಿ ಈ ಬಾಳೆಹಣ್ಣು ನೀರನ್ನು ಕಂಟ್ರೋಲ್ ಮಾಡುತ್ತೆ. ಅದರಿಂದ ಪ್ರತಿನಿತ್ಯ ಆಟ ಆಡೋದಕ್ಕೂ ಮೊದಲು ಕ್ರೀಡಾಪಟುಗಳು ಬಾಳೆಹಣ್ಣನ್ನು ಸೇವನೆ ಮಾಡ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಸುಮಾರು 90 ನಿಮಿಷಗಳ ಕಾಲ ಅವರು ವ್ಯಾಯಾಮ ಮಾಡೋದಕ್ಕೆ ಬಾಳೆಹಣ್ಣು ಅನುಕೂಲ ಮಾಡಿಕೊಡುತ್ತೆ. ಇನ್ನು ಇದರ ಕಾಂಡವನ್ನು ಗಮನಿಸಿದಾಗ ಇದನ್ನು ಬಾಳೆ ದಿಂಡು ಅಂತ ಕರೀತಾರೆ. ಬಾಳೆ ದಿಂಡಿನಿಂದ ಬಹಳ ಪ್ರಯೋಜನ ಇದೆ. ಯಾಕಂದರೆ ಮೂತ್ರಪಿಂಡದ ಕಲ್ಲು ಸಮಸ್ಯೆ ಬಂದಾಗ ಸಾಕಷ್ಟು ಜನರಿಗೆ ಇದು ರಾಮಬಾಣದಂತೆ ನೈಸರ್ಗಿಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಮೂತ್ರಪಿಂಡದ ಸಮಸ್ಯೆಗಳು, ಕಲ್ಲು ಏನಾದರೂ ಉಂಟಾದರೆ ಈ ಬಾಳೆ ದಿಂಡನ್ನು ಪಲ್ಯದ ರೂಪದಲ್ಲಿ ಸೇವನೆ ಮಾಡೋದು ಕೂಡ ಒಂದು ಪ್ರಮುಖವಾದಂತಹ ಔಷಧೀಯ ಪ್ರಯೋಜನ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಿಂದ ಸಾಕಷ್ಟು ಜನ ಗುಣಮುಖರಾಗಿ ಆರೋಗ್ಯವಂತರಾಗಿ ಇರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ವಾರಕ್ಕೊಮ್ಮೆ ಆದರೂ ಬಾಳೆದಿಂಡಿನ ಪಲ್ಯ ತಿನ್ನಬೇಕು ಅಂತಕ್ಕಂಥದ್ದು ವೈದ್ಯರು ನೀಡ್ತಕ್ಕಂತಹ ಸಲಹೆ. ಮೂತ್ರಪಿಂಡದಲ್ಲಿ ಕಲ್ಲು ಯಾಕೆ ಉತ್ಪತ್ತಿಯಾಗುತ್ತೆ ಅಂತ ನೋಡೋದಾದರೆ ಪ್ರಮುಖವಾಗಿ ನಕ್ಸಲೇಟ್ ಕ್ಯಾಲ್ಸಿಯಂ ಅಂತಕ್ಕಂತಹ ಅಂಶ ಅದು ಕಲ್ಲಾಗಿ, ಅಂದರೆ ಎಲ್ಲವೂ ಕೂಡ ಶೇಖರಣೆಯಾಗಿ ಕಲ್ಲಾಗ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಹಾಗಾಗಿ ಪ್ರತಿನಿತ್ಯವಾಗದೇ ಇದ್ದರೂ ಕೂಡ ವಾರಕ್ಕೊಮ್ಮೆ ಆದರೂ ಕೂಡ ಬಾಳೆ ದಿಂಡಿನ ಪಲ್ಯವನ್ನು ಸೇವನೆ ಮಾಡೋದು ಬಹಳ ಸೂಕ್ತ. ಈ ಬಾಳೆಹಣ್ಣಿನ
ಬಾಳೆ ದಿಂಡನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಕ್ಯಾಲ್ಸಿಯಂ ಅಂಶ ಏನಿದೆ ಅದು ಕಡಿಮೆ ಆಗುತ್ತೆ. ಅಂದರೆ ಮೂತ್ರಪಿಂಡದಲ್ಲಿ ಶೇಖರಣೆ ಆಗ್ತಕ್ಕಂತಹ ಕ್ಯಾಲ್ಸಿಯಂ ಏನಿದೆ ಆ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗೋದ್ರ ಮೂಲಕ ಸರಾಗವಾಗಿ ಮೂತ್ರ ಹೊರ ಹೋಗುವುದರ ಜೊತೆಗೆ ಅಲ್ಲಿ ಕಲ್ಲಿನ ರೀತಿಯಲ್ಲಿ ಉತ್ಪತ್ತಿಯಾಗೋದಕ್ಕೆ ಕಾರಣವಾಗದಂತೆ ಈ ರಾಸಾಯನಿಕ ಅಂಶಗಳು ಅವುಗಳನ್ನು ತಡೆಗಟ್ಟತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು 1985ರಲ್ಲಿ ನಡೆಸಿದ ಸಂಶೋಧನೆಯು ಇದನ್ನು ದೃಢಪಡಿಸಿದೆ. ಸುಮಾರು 70 ರೋಗಿಗಳಿಗೆ ಸತತವಾಗಿ 2 ವಾರಗಳ ಕಾಲ ಬಾಳೆ ದಿಂಡಿನ ರಸವನ್ನು ನೀಡುವುದರ ಮೂಲಕ ಆ ಕಲ್ಲನ್ನು ಹೊರತೆಗೆದು ಅವರು ಗುಣಮುಖರಾಗಲು ಕೂಡ ಸಹಾಯವಾಗಿದ್ದನ್ನು ಪ್ರಮುಖ ಸಂಶೋಧಕರು ಇತ್ತೀಚೆಗೆ ದೃಢಪಡಿಸಿದ್ದಾರೆ. ಇನ್ನು 5 ದಿನಗಳ ಕಾಲ ಆ ಕಲ್ಲನ್ನು ಬಾಳೆ ದಿಂಡಿನ ರಸದಲ್ಲಿ ಇಟ್ಟು ಕೂಡ ಪ್ರಯೋಗ ಮಾಡಲಾಗಿದೆ. ಅದು ಕೂಡ ಯಶಸ್ವಿಯಾಗಿದೆ. ಸಾಕಷ್ಟು ಪ್ರಯೋಗಗಳು ಇಂದಿಗೂ ಕೂಡ ನಡೀತಾ ಇರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಬೇಯಿಸಿ ತಿಂತಕ್ಕಂತಹ ಬಾಳೆ ದಿಂಡಿನ ಪ್ರಯೋಜನ ಏನು ಅಂತ ನೋಡೋದಾದರೆ ಪ್ರಮುಖವಾಗಿ ಕರುಳಿನ ವಿಷಕಾರಿ ಅಂಶವನ್ನು ಹೊರಹಾಕೋದಕ್ಕೆ ಸಹಾಯ ಮಾಡೋದರ ಜೊತೆಗೆ ಆಕಸ್ಮಿಕವಾಗಿ ಹೊಟ್ಟೆಗೆ ಸೇರಿದ ಕೂದಲನ್ನು ಕೂಡ ಹೊರಹಾಕಲು ಇದು ನೆರವಾಗುತ್ತದೆ. ಇನ್ನು ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗಾದರೂ ಉರಿ ಉಂಟಾಗುವುದು ಹಾಗೂ ಮೂತ್ರ ವಿಸರ್ಜನೆಯ ಸಂದರ್ಭದಲ್ಲಿ ನೋವು ಉಂಟಾಗುವುದು. ಇಂತಹ ಸಂದರ್ಭದಲ್ಲಿ ಹಸಿ ರಸವನ್ನು ಸ್ವಲ್ಪ ಜೇನುತುಪ್ಪದೊಂದಿಗೆ ಸೇವನೆ ಮಾಡುವುದರ ಮೂಲಕ ಇದನ್ನು ಶಮನಗೊಳಿಸಲು ಸಾಧ್ಯವಿದೆ. ಯಾವುದೇ ಪ್ರಯೋಗವನ್ನು ಮಾಡುವ ಮೊದಲು ತಮ್ಮ ಕೌಟುಂಬಿಕ ವೈದ್ಯರನ್ನು ಸಂಪರ್ಕಿಸಲು ಮರೆಯದಿರಿ. ಇನ್ನು ಇದರ ಮತ್ತೊಂದು ಅಂಗ ಅಂದರೆ ಅದು ಹೂವು. ಹೂವಿನಲ್ಲಿಯೂ ಕೂಡ ಔಷಧೀಯ ಗುಣ ಇರತಕ್ಕಂಥದ್ದನ್ನು ಗಮನಿಸ್ತೇವೆ. ವಯಸ್ಸಾಗುವ ಪ್ರಕ್ರಿಯೆಯನ್ನು ವಿಳಂಬಗೊಳಿಸೋದು ಅಂದರೆ ಅದನ್ನು ನಾನು ನಂಬೋದಿಲ್ಲ. ಯಾಕಂದರೆ ಸಹಜ ಮನುಷ್ಯನಿಗೆ ವಯಸ್ಸಾಗಲೇಬೇಕು. ಆದರೆ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದನ್ನು ನಾನು ಒಪ್ತೀನಿ. ಯಾಕಂದರೆ ಸೌಂದರ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹಜವಾಗಿ ಇರಲೇಬೇಕು, ಇದ್ದೇ ಇರುತ್ತೆ. ಅದೇ ಪ್ರಕಾರವಾಗಿ ಅದಷ್ಟೇ ಅಲ್ಲದೆ ಹಲವಾರು ದೀರ್ಘಕಾಲದ ಕಾಯಿಲೆಗಳನ್ನು ಹೋಗಲಾಡಿಸೋದಕ್ಕೂ ಕೂಡ ಇದು ಸಹಾಯ ಮಾಡ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಹಲವಾರು ರಾಸಾಯನಿಕ ಅಂಶಗಳು ಹೂವಿನಲ್ಲಿಯೂ ಕೂಡ ಇರತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ವ್ಯಕ್ತಿಯ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸಗಳು ಉಂಟಾದಾಗ ಅವುಗಳನ್ನು ತಡೆಗಟ್ಟಲು ಕೂಡ ಇದರ ಹೂವುಗಳು ನೆರವಾಗುತ್ತದೆ. ಇನ್ನು ಮಧುಮೇಹದ ಸಮಸ್ಯೆ ಇರತಕ್ಕಂಥವರಿಗೂ ಕೂಡ ಬಾಳೆಯ ಹೂವು ಬಹಳ ಪ್ರಯೋಜನಕಾರಿ. 2011ರಲ್ಲಿ ನಡೆಸಿದ ಜೈವಿಕ ಸಂಶೋಧನೆಯಲ್ಲಿ, ಪ್ರಾಣಿಗಳ ಮೇಲೆ ನಡೆಸಿದ ಸಂಶೋಧನೆಯಲ್ಲಿ ಇದು ಕಂಡು ಬಂದಿರತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಜೈವಿಕವಾಗಿ ಉಂಟಾಗಿರುವ ಬದಲಾವಣೆಗಳನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬಹುದು. ಇದಿಷ್ಟೇ ಅಲ್ಲದೆ ಇತ್ತೀಚೆಗೆ ಮಾನವ ಪ್ರಯೋಗಗಳನ್ನು ಕೂಡ ನಡೆಸಲಾಗಿದ್ದು, ಬಾಳೆ ಹೂವಿನ ಪುಡಿಯನ್ನು ಸೇವನೆ ಮಾಡುವುದರ ಮೂಲಕ ತೂಕವನ್ನು ಇಳಿಸಿಕೊಂಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಕೇಳುಗರೆ, ವೈದ್ಯರ ಸಲಹೆ ಇಲ್ಲದೆ ಇಂತಹ ಪ್ರಯೋಗಗಳನ್ನು ಮಾಡಬಾರದೆಂದು ನಾವು ಕೇಳಿಕೊಳ್ಳುತ್ತೇವೆ. ಇನ್ನು ಮಹಿಳೆಯರ ಗರ್ಭಾಶಯದಂತಹ ವ್ಯವಸ್ಥೆಯಲ್ಲಿಯೂ ಕೂಡ ಬಾಳೆಯ ಹೂವು ಬಹಳ ಪ್ರಯೋಜನಕಾರಿಯಾಗುತ್ತದೆ. ಇಷ್ಟೇ ಅಲ್ಲದೆ ಮಹಿಳೆಯರಿಗೆ ಉಂಟಾಗುವ ಮುಟ್ಟಿನ ಸಂದರ್ಭದಲ್ಲಿ ಉಂಟಾಗುವ ಅತಿಯಾದ ರಕ್ತಸ್ರಾವ ಹಾಗೂ ಅತಿಯಾದ ಹೊಟ್ಟೆ ನೋವನ್ನು ಕೂಡ ತಡೆಗಟ್ಟಲು ಇದು ಸಹಾಯ ಮಾಡುತ್ತದೆ. ಇನ್ನು ತಾಯಿಯ ಎದೆಹಾಲು ಹೆಚ್ಚೋದಕ್ಕೂ ಕೂಡ ಈ ಬಾಳೆಯ ಹೂವುಗಳು
ಸಹಾಯ ಮಾಡುವುದರ ಜೊತೆಗೆ ಹೆರಿಗೆಯ ನಂತರ ಗರ್ಭವು ಸರಿಯಾದ ಸಂಕುಚಿತ ಕ್ರಮದಲ್ಲಿ ಒಟ್ಟುಗೂಡಲು ಸಹಾಯ ಮಾಡುವುದು ಕೂಡ ಇದರ ಗಮನಾರ್ಹ ಸಂಗತಿಯಾಗಿದೆ. ಇನ್ನು ಮೂತ್ರನಾಳದ ಸಮಸ್ಯೆಗಳಿಗೂ ಕೂಡ ರಾಮಬಾಣವಾಗಿರುವುದನ್ನು ಗಮನಿಸುತ್ತೇವೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಈಗ ಯಾರಾದರೂ ಮಧುಮೇಹಕ್ಕೆ ಸಂಬಂಧಿಸಿದಂತೆ ಮಾತ್ರೆಗಳನ್ನು ತೆಗೆದುಕೊಳ್ತಿರ್ತಕ್ಕಂಥವರು ಇದನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸುವುದು ಸೂಕ್ತ. ಅತಿಸಾರ ಅಥವಾ ರಕ್ತದ ಸಕ್ಕರೆ ಮಟ್ಟ ತೀವ್ರ ಕಡಿಮೆಯಾಗುವ ಲಕ್ಷಣ ಜಾಸ್ತಿ ಇರುವುದರಿಂದ ಇದರ ಬಗ್ಗೆ ಗಮನವಹಿಸುವುದು ಸೂಕ್ತ. ಇನ್ನು ಬಾಳೆಹಣ್ಣಿನ ಸೇವನೆಯಿಂದಲೂ ಕೂಡ ಸಾಕಷ್ಟು ಪ್ರಯೋಜನ ಇರತಕ್ಕಂಥದ್ದನ್ನು ಗಮನಿಸ್ತೇವೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವುದು ಹಾಗೂ ತಂಪಾದ ವಾತಾವರಣವನ್ನು ದೇಹದಲ್ಲಿ ಸೃಷ್ಟಿ ಮಾಡುವುದು ಹಾಗೂ ವಿಟಮಿನ್ ಅಂಶಗಳು ಹಾಗೂ ರಾಸಾಯನಿಕ ಅಂಶಗಳು ತನ್ನದೇ ಆದ ನೆಲೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಇನ್ನು ಆಧುನಿಕವಾಗಿ ಆಹಾರ ಪದ್ಧತಿಗಳು ಸಾಕಷ್ಟು ಬದಲಾಗಿರುವುದರಿಂದ ಪೊಟ್ಯಾಷಿಯಂ ಅಂಶ ಬೇಕು. ಈ ಪೊಟ್ಯಾಷಿಯಂ ಅಂಶ ಅಂತಕ್ಕಂಥದ್ದೇನಿದೆ ಇದು ಬಾಳೆಹಣ್ಣಿನಲ್ಲಿ ದೊರೆಯುತ್ತದೆ. ಈ ಪೊಟ್ಯಾಷಿಯಂ ಅಂಶ ಏನು ಮಾಡುತ್ತೆ ಅಂದರೆ ಈ ಸೋಡಾ, ಉಪ್ಪು ಇವೆಲ್ಲ ಹೆಚ್ಚಾಗಿ ನಾವು ಸೇವನೆ ಮಾಡ್ತೀವಿ. ಅದನ್ನು ಕಡಿಮೆ ಮಾಡುವುದಕ್ಕೆ, ಅದು ಮೂತ್ರದ ಮೂಲಕ ಹೊರ ಹೋಗೋದಕ್ಕೆ ಇದು ನೆರವಾಗುವುದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇದರಿಂದ ಏನು ಪ್ರಯೋಜನ ಅಂತ ನೋಡೋದಾದರೆ ಪ್ರಮುಖವಾಗಿ ಸ್ಟ್ರೋಕ್ ಉಂಟಾಗ್ತಕ್ಕಂಥದ್ದು, ಹೃದಯಾಘಾತದಂತಹ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದನ್ನು ಇದು ಪ್ರಮುಖವಾಗಿ ತಡೆಯುತ್ತದೆ. ಇದಿಷ್ಟೇ ಅಲ್ಲದೆ ತೀವ್ರ ರಕ್ತದೊತ್ತಡದಿಂದ ಪುರುಷರಲ್ಲಿ ಉಂಟಾಗುವ ಲೈಂಗಿಕ ದೌರ್ಬಲ್ಯದಂತಹ ಸಮಸ್ಯೆಯನ್ನು ತಡೆಗಟ್ಟಲು ಇದು ಸಹಾಯ ಮಾಡುತ್ತದೆ. ಇನ್ನು ಇದರಲ್ಲಿರ್ತಕ್ಕಂತಹ ಕ್ಯಾಲ್ಸಿಯಂ ಮತ್ತು ಸ್ಪಟೈನ್ ಮಟ್ಟ ಏನಿದೆ ಇದು ವೀರ್ಯವನ್ನು ಚಲನಗೊಳಿಸ್ತಕ್ಕಂಥದ್ದು, ವೀರ್ಯ ಸರಿಯಾದ ಕ್ರಮದಲ್ಲಿ ಹೊರ ಹೋಗೋದಕ್ಕೆ ಸಹಾಯ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಇನ್ನು ಇದರ ಔಷಧೀಯ ಪ್ರಯೋಜನವನ್ನು ಗಮನಿಸ್ತಾ ಹೋದಂತೆ ಸಾಕಷ್ಟು ಮಾಹಿತಿಗಳು ನಮಗೆ ಸಿಗ್ತವೆ. ಹಲವಾರು ಔಷಧೀಯ ಪಾಕಗಳನ್ನು ಆಗಿ ಇದನ್ನು ಬಳಸ್ಬೋದು. ಪ್ರಮುಖವಾಗಿ ಒಂದು ಅಂಶವನ್ನು ಇಲ್ಲಿ ಕೇಳುಗರು ಗಮನಿಸಬೇಕು. ಅದು ಏನಪ್ಪ ಅಂದರೆ ಹಾಲು ಮತ್ತು ಮೊಸರಿನ ಸೇವನೆ ಮಾಡಿದಾಗ ಈ ಬಾಳೆಹಣ್ಣನ್ನು ಯಾವುದೇ ಕಾರಣಕ್ಕೂ ಕೂಡ ಸೇವನೆ ಮಾಡಬಾರ್ದು. ಯಾಕಂದರೆ ಇದು ದೀರ್ಘಕಾಲದ ಚರ್ಮದ ಆರೋಗ್ಯವನ್ನು ಹದಗೆಡಿಸ್ತಕ್ಕಂಥದ್ದು ಹಾಗೂ ರಕ್ತನಾಳದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗಬಹುದು. ಹಾಗಾಗಿ ಈ ಬಗ್ಗೆ ಪ್ರಮುಖವಾಗಿ ಎಚ್ಚರ ವಹಿಸುವುದು ಬಹಳ ಸೂಕ್ತ. ಇನ್ನು ಜೀರ್ಣಾಂಗದ ಕಾರ್ಯವನ್ನು ಕೂಡ ಕುಂಠಿತಗೊಳಿಸ್ತಕ್ಕಂತಹ ಸಾಮರ್ಥ್ಯವನ್ನು ಕೂಡ ಈ ಬಾಳೆಹಣ್ಣು, ಹಾಲು, ಮೊಸರು ಹೊಂದಿರತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಬಾಳೆ ಎಲೆ ಮತ್ತು ಬಾಳೆಯ ಸಿಪ್ಪೆಯಲ್ಲಿಯೂ ಕೂಡ ಸಾಕಷ್ಟು ಔಷಧೀಯ ಪ್ರಯೋಜನ ಇರತಕ್ಕಂಥದ್ದನ್ನು ಗಮನಿಸುತ್ತೇವೆ. ಹೊಟ್ಟೆ ಉರಿ ಅಥವಾ ತೂಕ ಕಡಿಮೆಗೊಳಿಸುವುದಕ್ಕೆ ಬಾಳೆ ಎಲೆಯ ರಸವನ್ನು ಕೂಡ ಸೇವನೆ ಮಾಡುವುದುಂಟು. ಹಾಗೆ ಬಾಳೆ ಎಲೆಯಲ್ಲಿ ಊಟ ಮಾಡಿದರೆ ಜೀರ್ಣಕ್ರಿಯೆ ಸರಿಯಾದ ಕ್ರಮದಲ್ಲಿ ಆಗ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಬಾಳೆಗಳಲ್ಲಿಯೂ ಕೂಡ ಸಾಕಷ್ಟು ತಳಿಗಳಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ನಂಜನಗೂಡು ರಸಬಾಳೆ, ಪುಟ್ಬಾಳೆ, ಚುಕ್ಕಿ ಬಾಳೆ, ಇನ್ನು ಏಲಕ್ಕಿ ಬಾಳೆ ಇದು ಅತಿಯಾದ ಸಿಹಿಯನ್ನು ಒಳಗೊಂಡಿದ್ದು ನರಮಂಡಲದ ಸಮಸ್ಯೆಗಳನ್ನು ಹೋಗಲಾಡಿಸುತ್ತದೆ ಮತ್ತು ಜಠರದ ಸಮಸ್ಯೆಯನ್ನು ಕಡಿಮೆಗೊಳಿಸುತ್ತದೆ. ಇನ್ನು ಸಾಕಷ್ಟು ಬಾಳೆ ಫಲಗಳು ಇದ್ದು ಅವುಗಳು ತಮ್ಮದೇ ಆದಂತಹ ನೆಲೆಯಲ್ಲಿ ಕಂಡುಕೊಂಡಿರತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಯಾವುದೇ ಒಬ್ಬ ವ್ಯಕ್ತಿ ನೈಸರ್ಗಿಕವಾಗಿ ಸಿಗುವ ಇಂತಹ ಔಷಧೀಯ ಗುಣಗಳನ್ನು ಬಳಸಿಕೊಂಡು ಒತ್ತಡದ
ಈ ಸಂದರ್ಭದಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವುದು ಅತಿ ಅವಶ್ಯಕ. ಹಾಗಾಗಿ ಪ್ರತಿ ಮನೆಯ ಅಂಗಳದಲ್ಲಿಯೂ ಕೂಡ ಒಂದಾದರೂ ಬಾಳೆ ಗಿಡವನ್ನ ಜತನದಿಂದ ಬೆಳೆಸುವುದರ ಮೂಲಕ ಇದರ ಔಷಧೀಯ ಪ್ರಯೋಜನವನ್ನ ಪ್ರತಿಯೊಬ್ಬರು ಪಡೆಯಬೇಕೆಂಬುದೇ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ. ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದಂತಹ ನಮ್ಮೆಲ್ಲ ಆತ್ಮೀಯ ಕೇಳುವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್.